ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಶೈಕ್ಷಣಿಕ ಸಾಲಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ಮೀನಲ್ ಸ್ನಾತಕೋತ್ತರ ವ್ಯಾಸಂಗವನ್ನು ಪೂರೈಸುವುದಕ್ಕೆ ಅಮೆರಿಕಾದ ಬೋಸ್ಟನ್ಗೆ ಹೋಗೋದಕ್ಕೆ ಬಯಸ್ತಾ ಇದ್ದಾರೆ. ಆದರೆ ಶಿಕ್ಷಣದ ಸಾಲವನ್ನು ಪಡೆಯುವಲ್ಲಿ ಅವರಿಗೆ ಒಂದು ಸಮಸ್ಯೆ ಉಂಟಾಗಿದೆ. ಶಿಕ್ಷಣದ ಸಾಲಕ್ಕೆ ಕೊಲ್ಯಾಟರಲ್ ಅಂದರೆ ಮೇಲಾಧಾರವಾಗಿ ನೀಡುವುದಕ್ಕೆ ಆಕೆಯ ಬಳಿ ಯಾವುದೇ ದೊಡ್ಡ ಆಸ್ತಿ ಇಲ್ಲ. ವಿದೇಶದಲ್ಲಿ ವ್ಯಾಸಂಗವನ್ನು ಮಾಡಬೇಕು ಅನ್ನೋದು ಆಕೆಯ ಬಾಲ್ಯದ ಕನಸು. ಮೀನಲ್ ಅವರಂತೆ ಹಲವಾರು ವಿದ್ಯಾರ್ಥಿಗಳು ಈ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇರಬಹುದು. ಕೊಲ್ಯಾಟರಲ್ ಇದನ್ನು ಕೊಡೋದಕ್ಕೆ ಯಾವುದೇ ದೊಡ್ಡ ಆಸ್ತಿ ಇಲ್ಲದೇ ಇದ್ದಾಗ ಹಣವನ್ನು ಸಂಗ್ರಹಿಸೋದು ಅಥವಾ ಸಾಲವನ್ನು ತೆಗೆದುಕೊಳ್ಳೋದು ದೊಡ್ಡ ಚಾಲೆಂಜ್ ಆಗುತ್ತೆ. ಇಂತಹ ಸಮಯದಲ್ಲಿ ನಾನ್ ಕೊಲ್ಯಾಟರಲ್ ಲೋನ್ ಅಥವಾ ಮೇಲಾಧಾರವನ್ನು ನೀಡದೆ ಪಡೆದುಕೊಳ್ಳುವಂತಹ ಸಾಲ ನಿಮ್ಮ ನೆರವಿಗೆ ಬರಬಹುದು. ಹಾಗಿದ್ರೆ ವಿದೇಶದಲ್ಲಿ ವ್ಯಾಸಂಗವನ್ನು ಮಾಡೋದಕ್ಕೆ ನೀವು ಸಹ ಈ ರೀತಿಯ ನಾನ್ ಕೊಲ್ಯಾಟರಲ್ ಲೋನನ್ನು ಪಡೆಯಬಹುದಾ? ಮೊದಲು ಈ ನಾನ್ ಕೊಲ್ಯಾಟರಲ್ ಲೋನ್ ಅಂದರೆ ಏನು ಅನ್ನೋದನ್ನು ನಾವೀಗ ಅರ್ಥ ಮಾಡಿಕೊಳ್ಳೋಣ. ನೋಡಿ, ಹೆಸರೇ ಹೇಳುವಂತೆ ಇದು ಮೇಲಾಧಾರವಲ್ಲದ ಶಿಕ್ಷಣ ಸಾಲ. ಈ ರೀತಿಯ ಸಾಲ ಇದಾಗಿದೆ. ಇದರಲ್ಲಿ ನೀವು ಯಾವುದೇ ಆಸ್ತಿಯನ್ನು ಭದ್ರತೆಯಾಗಿ ಇಡಬೇಕಾಗಿಲ್ಲ. ಈ ಸಾಲವನ್ನು ವಿದ್ಯಾರ್ಥಿಯ ಶೈಕ್ಷಣಿಕ ದಾಖಲಾತಿ, ಕೋರ್ಸ್ ಮತ್ತು ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ಉದ್ಯೋಗವನ್ನು ಪಡೆಯುವ ಸಾಧ್ಯತೆಯಂತಹ ಅಂಶವನ್ನು ಆಧರಿಸಿ ನೀಡಲಾಗುತ್ತೆ. ಕೊಲ್ಯಾಟರಲ್ ಲೋನ್ ಮತ್ತು ನಾನ್ ಕೊಲ್ಯಾಟರಲ್ ಲೋನ್ ಇನ್ನೂ ಕೆಲವು ವ್ಯತ್ಯಾಸವನ್ನು ಹೊಂದಿವೆ. ಹಾಗಾದರೆ ಕೊಲ್ಯಾಟರಲ್ ಲೋನ್ಗೆ ಹೋಲಿಕೆಯನ್ನು ಮಾಡಿದರೆ ನಾನ್ ಕೊಲ್ಯಾಟರಲ್ ಲೋನ್ನಲ್ಲಿ ಸಿಗುವ ಮೊತ್ತ ಕಡಿಮೆ ಇರುತ್ತದೆಯೇ? ಬಡ್ಡಿ ದರವು ಕೂಡ ಹೆಚ್ಚಿರಬಹುದು. ಯಾಕೆಂದರೆ ಮೇಲಾಧಾರ ಕೊರತೆಯಿಂದಾಗಿ ಬ್ಯಾಂಕ್ ಹೆಚ್ಚಿನ ರಿಸ್ಕನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಈ ರೀತಿಯ ಸಾಲಕ್ಕೆ ಬಡ್ಡಿ ದರ ಸಾಮಾನ್ಯವಾಗಿ ಶೇಕಡ 10.5ರಿಂದ ಶೇಕಡ 14 ನಡುವೆ ಇರುತ್ತೆ. ಆದರೆ ನಾನ್ ಕೊಲ್ಯಾಟರಲ್ ಲೋನ್ ಡಾಕ್ಯುಮೆಂಟೇಷನ್ ಸುಲಭ ಮತ್ತು ಕಡಿಮೆ ಸಮಯ ತೆಗೆದುಕೊಳ್ಳುತ್ತೆ. ಹಾಗಿದ್ರೆ ಈ ನಾನ್ ಕೊಲ್ಯಾಟರಲ್ ಲೋನ್ಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ? ಈಗ ಅದನ್ನು ಕೂಡ ನಾವು ತಿಳಿದುಕೊಳ್ಳೋಣ. ನೋಡಿ, ಈ ಸಾಲಕ್ಕೆ ನೀವು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ನೀವು ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿಯೂ ಈ ಸಾಲದ ಬಗ್ಗೆ ವಿಚಾರವನ್ನು ಮಾಡಬಹುದು. ಶಾಖೆಯಲ್ಲಿಯೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಬ್ಯಾಂಕ್ ರಿಲೇಷನ್ಶಿಪ್ ಮ್ಯಾನೇಜರ್ ಬಳಿಯೂ ಕೂಡ ಮಾತನಾಡಬಹುದು. ನಿಮ್ಮ ಅಗತ್ಯತೆಗಳಿಗೆ ತಕ್ಕಂತೆ ರಿಲೇಷನ್ಶಿಪ್ ಮ್ಯಾನೇಜರ್ ನಿಮಗೆ ಸಹಾಯವನ್ನು ಮಾಡಬಹುದು. ಆದರೆ ಈ ಸಾಲವನ್ನು ಪಡೆದುಕೊಳ್ಳುವುದಕ್ಕೆ ಒಂದಷ್ಟು ಮಾನದಂಡಗಳಿವೆ. ಅವು ಯಾವುವು ಅನ್ನೋದನ್ನು ನಾವೀಗ ನೋಡೋಣ. ಸಾಲವನ್ನು ಪಡೆದುಕೊಳ್ಳುವುದಕ್ಕೆ ಬಯಸ್ತಾ ಇರುವಂತಹ ಸ್ಟೂಡೆಂಟ್ ತನ್ನ ಹೈಯರ್ ಸೆಕೆಂಡರಿ ಮತ್ತು ಡಿಗ್ರಿಯಲ್ಲಿ ಕನಿಷ್ಠ ಶೇಕಡ 60ರಷ್ಟು ಅಂಕವನ್ನು ಗಳಿಸಿರಬೇಕು. ಸಾಲದ ಕೋ ಅಪ್ಲಿಕೆಂಟ್ ಅಂದರೆ ಸಹ ಅರ್ಜಿದಾರರ ಕ್ರೆಡಿಟ್ ಸ್ಕೋರ್ 600ಕ್ಕಿಂತ ಹೆಚ್ಚಿರಬೇಕು. ಸಹ ಅರ್ಜಿದಾರರ ಮಾಸಿಕ ಆದಾಯ 35,000 ರೂಪಾಯಿಗಿಂತ ಹೆಚ್ಚಿರಬೇಕು. ಸಹ ಅರ್ಜಿದಾರ ಯಾವುದೇ ರೀತಿಯ ದೊಡ್ಡ EMI ಕಟ್ಟುತ್ತಿಲ್ಲ ಅನ್ನೋದು ದೃಢ ಇರಬೇಕು. ಸಹ ಅರ್ಜಿದಾರ ಆತನ 3 ವರ್ಷಗಳ ಆದಾಯ ತೆರಿಗೆ ಸಲ್ಲಿಕೆಯ ದಾಖಲೆಯ ಅಂದರೆ ITR ಅಥವಾ 2 ವರ್ಷಗಳ ಫಾರ್ಮ್ ನಂಬರ್ 16 ಕೊಡಬೇಕಾಗತ್ತೆ. ಇದಲ್ಲದೆ ಸಹ ಅರ್ಜಿದಾರರು ತಾಯಿ, ತಂದೆ, ಸಹೋದರ, ಸಹೋದರಿ ಅಥವಾ ಸಂಗಾತಿಯಂತಹ ಕುಟುಂಬದ ಸದಸ್ಯರನ್ನು ಹೊಂದಿರಬೇಕು. ಈ ನಾನ್ ಕೊಲ್ಯಾಟರಲ್ ಸಾಲ ಕೇವಲ ಮಾಸ್ಟರ್ಸ್ಗೆ ಅಂದರೆ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಮಾತ್ರ ಲಭ್ಯವಿದೆ. ಸಾಲ ಬೇಕಾದಾಗ ನೀವು ಅನುಮೋದಿತ ಕೋರ್ಸ್ನ ಅಡ್ಮಿಷನ್ ಲೆಟರನ್ನು ಹೊಂದಿರಬೇಕು. ಬ್ಯಾಂಕ್ನ ಅಪ್ರೂವ್ಡ್ ಲಿಸ್ಟ್ನಲ್ಲಿ ನಿಮ್ಮ ವಿಶ್ವವಿದ್ಯಾನಿಲಯ ಅಥವಾ ಕಾಲೇಜಿನ ಹೆಸರಿರಬೇಕು. ಇಷ್ಟೆಲ್ಲ ಅಂಶಗಳು ಇಲ್ಲಿ ಅಡಕ ಆಗಿರೋದ್ರಿಂದ ನಾನ್ ಕೊಲ್ಯಾಟರಲ್ ಲೋನ್ ಪಡೆಯುವ ಮುನ್ನ ಸಾಕಷ್ಟು ತಿಳುವಳಿಕೆ ನಿಮಗಿರಬೇಕಾಗುತ್ತೆ. ನಿಮ್ಮ ವಿದೇಶಿ ವ್ಯಾಸಂಗದ ಕನಸನ್ನು ಈ ಸಾಲ ನಿಮಗೆ ಪೂರೈಸಿ ಕೊಡಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.